ನಮಸ್ಕಾರ ಸ್ನೇಹಿತರೆ, ತಮಗೆ ಗೊತ್ತಿದೆ ಸೋಮವಾರ ನಸುಕಿನ ಜಾವದಲ್ಲಿ ಬೆಂಗಳೂರಿನಲ್ಲಿ ಭಾರೀ ಮಳೆ ಆಗಿ ಬೆಳಿಗ್ಗೆ ಬೆಂಗಳೂರಿಗರು ಆಫೀಸ್ಗೆ ತೆರಳುವ ವೇಳೆಗಾಗಲೇ ಅನೇಕ ಅವಾಂತರಗಳನ್ನು ಎದುರಿಸಿದ್ದನ್ನು ತಮಗೆಲ್ಲ ಗೊತ್ತೇ ಇದೆ. ಈ ಒಂದು ಸಮಸ್ಯೆಗಳು ನಮಗೇನು ನಿನ್ನೆ ಮೊನ್ನೆ ಸಮಸ್ಯೆಗಳಲ್ಲ. ಕಳೆದ 20-25 ವರ್ಷಗಳಿಂದ ಮಳೆಗಾಲ ಬಂದಾಗ ಬೆಂಗಳೂರಿನಲ್ಲಿ ಈ ರೀತಿಯ ಅವಾಂತರಗಳು ಆಗ್ತಕ್ಕಂಥದ್ದು, ಪ್ರಮುಖವಾಗಿ ರಸ್ತೆ ಗುಂಡಿಗಳು ಬೀಳತಕ್ಕಂಥದ್ದು, ಗಿಡ ಮರಗಳು ಕೊಂಬೆಗಳು ಉದುರ್ತಕ್ಕಂಥದ್ದು, ಮತ್ತು ಆ ಒಳಚರಂಡಿ ಇದು ಬ್ಲಾಕ್ ಆಗ್ತಕ್ಕಂಥದ್ದು, ರಾಜಕಾಲುವೆ ಉಕ್ಕಿ ಹರಿತಕ್ಕಂಥದ್ದು, ಕೆರೆ ಕಟ್ಟೆ ಹೊಡಿತಕ್ಕಂಥದ್ದು, ಈ ರೀತಿ ಅನೇಕ ಸಮಸ್ಯೆಗಳು ವರ್ಷದಿಂದ ವರ್ಷಕ್ಕೆ ಬರ್ತಾನೆ ಇದೆ. ಆದರೆ ಇದಕ್ಕೆ ಕಾಯಕಲ್ಪವನ್ನು ಅಥವಾ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಯಾರು? ಯಾಕಂತ ಹೇಳಿದ್ರೆ ಮುಖ್ಯವಾಗಿ ನಾನು ಹೇಳಿದಾಗ ಈ ಎಲ್ಲ ಪ್ರಾಬ್ಲಮ್ಗಳು ಇಲ್ಲಿವರೆಗೂ ಬರ್ತಾ ಇದ್ರೂ ಒಂದು ಕಡೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗ್ತಾರೆ. ಆ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗಿದ್ದ ಜಾಗದಲ್ಲಿ ಏನು ಕೆಲಸಗಳಾಗ್ತವೆ? ಅದೇ ರೀತಿ CMಗಳಾಗ್ಬೋದು, ಅಭಿವೃದ್ಧಿ ಸಚಿವರಾಗ್ಬೋದು, BBMP ಕಮಿಷನರ್ ಆಗ್ಬೋದು, ಈ ಥರ ಕಣ್ಣೋರ್ಸೋ ಕೆಲಸಗಳನ್ನು ಮಾಡಿ 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 ಏನೋ ನಾವು ಬೆಂಗಳೂರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಪೋಸನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಇಲ್ಲಿ ಯಾವುದೇ ರೀತಿಯ ಕೆಲಸಗಳು ಆಗ್ತಾ ಇಲ್ಲ. ಪ್ರಮುಖವಾಗಿ ಬೆಂಗಳೂರಿಗರು ನಾವು ಗಮನಿಸೋದೇನು ಅಂತ ಹೇಳಿದ್ರೆ, ಮಳೆ ಬಂದು ಹೋದ ನಂತರ ಆ ರಸ್ತೆ ಸಂಚಾರ ಎಷ್ಟು ಅಧ್ವಾನವಾಗಿರ್ತದೆ ಅಂತ ಹೇಳಿದ್ರೆ ವಾಹನ ಸವಾರರಂತೂ ಹೈರಾಣ ಆಗ್ಬಿಡ್ತಾರೆ. ಎಸ್ಪೆಷಲಿ 2 ವೀಲರ್ ಇದನ್ನು ಏನಾದ್ರು ತಗೊಂಡು ಹೋದವರು ಆ ರಸ್ತೆಯಲ್ಲಿ ನಿಂತಿರ್ತಕ್ಕಂಥ ನೀರು, ಅವರು ಹೋಗ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಯಾವುದಾದ್ರು ಒಂದು ವೇಗವಾಗಿ ಕಾರು ಏನಾದ್ರು ಹೋಗೋದಾಗಲಿ, ಅವ್ರ ಮೇಲೆ ನೀರು ಬೀಳೋದಾಗಲಿ, ಇಲ್ಲ ಅವರು ಗುಂಡಿಗೆ ಬಿಟ್ಟು ಬಿದ್ದು ಕೈಕಾಲುಗಳನ್ನ ಡ್ಯಾಮೇಜ್ ಮಾಡ್ಕೊಳ್ಳೋದಾಗಲಿ. ಸೊ ಈ ರೀತಿಯ ಅವಾಂತರಗಳು ನಿರಂತರವಾಗಿ ನಡೀತಾ ಇದೆ. ಎಸ್ಪೆಷಲಿ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಜನರಿಗೆ ಒಂದು ಸ್ವಲ್ಪ ಸಹಾಯಕ್ಕೆ ಬರ್ತಕ್ಕಂಥವ್ರು ಈ ಟ್ರಾಫಿಕ್ ಪೊಲೀಸ್ನವರು. ಈ ಟ್ರಾಫಿಕ್ ಪೊಲೀಸ್ನವ್ರಿಗೆ ಪಾಪ ಅದೆಂಥ ಇದು ಅಂತ ಹೇಳಿದ್ರೆ, ಒಂದು ಕಡೆ ರಸ್ತೆನ ನಿರ್ವಹಣೆ ಮಾಡಬೇಕು, ಒಂದು ಕಡೆ ಈ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿಗಳು, ಈ ಅವಾಂತರಗಳನ್ನ ಗಮನಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿರೋರು ಯಾರು? BBMPಯ ಅಧಿಕಾರಿಗಳು. BBMP ಅಧಿಕಾರಿಗಳು ಈಗ ಯಾವಾಗ ಈ 2020ಕ್ಕೆ BBMP ಕೌನ್ಸಿಲ್ ಅಂತಕ್ಕಂಥದ್ದು ಮುಕ್ತಾಯ ಆಗ್ತದೆ, ಅಲ್ಲಿಂದ ಜಾಣ ನಿದ್ರೆಗೆ ಜಾರ್ಬಿಟ್ಟಿದ್ದಾರೆ. ಈ BBMP ಅಧಿಕಾರಿಗಳು ಒಂದು ಕಡೆ ವಾರ್ಡ್ನೇ ಪ್ರದಕ್ಷಿಣೆ ಹಾಕೋದಿಲ್ಲ. ವಾರ್ಡ್ನಲ್ಲಿ ಏನೇನು ಸಾರ್ವಜನಿಕ ಕುಂದುಕೊರತೆ ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನೇ ಗಮನಿಸ್ತಾ ಇಲ್ಲ, ಅಲ್ಲೇ ದಿವ್ಯ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತು ಇವರಿಂದ ನಾವು ಯಾವ ರೀತಿಯ ಒಂದು ಸಾರ್ವಜನಿಕರ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು? ಒಂದು ಕಡೆ ಆ ಪೊಲೀಸ್ನವರು ಈ ಎಲ್ಲ ಸಮಸ್ಯೆಗಳನ್ನ ಗಮನಿಸಿ 180 ಪಾಯಿಂಟ್, ಈ ಸಂಚಾರಿ ಪೊಲೀಸರು ಬೆಂಗಳೂರಿನವರು 180 ಸ್ಥಳಗಳನ್ನು ಐಡೆಂಟಿಫೈ ಮಾಡಿ BBMPಗೆ ಒಂದು ವರದಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಏನಂತ? ಇಂಥ ಜಾಗದಲ್ಲಿ ಸಾರ್ವಜನಿಕ ಸಮಸ್ಯೆ ಆಗ್ತದೆ, ರಸ್ತೆಗಳು ಸರಿಯಿಲ್ಲ ಅಥವಾ ನೀರು ಹೋಗ್ತಾ ಇಲ್ಲ. ಸೊ ಈ ರೀತಿಯ ಮಾಹಿತಿಗಳನ್ನು ಅವರು ವರದಿಯ ಮುಖಾಂತರ BBMP ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. BBMP ಅಧಿಕಾರಿಗಳೇನಾರು ಆ ವರದಿಯನ್ನು ನೋಡಿದ್ದೀರಾ ನೀವು? ಅದನ್ನೇನಾದ್ರು ಪರಿಹಾರ ಮಾಡಬೇಕು ಅಂತ ಏನಾದ್ರು ತಮ್ಗೆ ಅನ್ನಿಸ್ತಾ ಇದೆಯಾ? ಯಾಕಂದರೆ ತಾವು ಮಾಡ್ತಕ್ಕಂಥ ಕೆಲಸವನ್ನು ಈ ಸಂಚಾರಿ ಪೊಲೀಸರು ರಸ್ತೆ ಗುಂಡಿ ಏನಾದ್ರು ವಾಹನ ಕುಸಿತ ಆದರೆ, ಗುಂಡಿಯಿಂದ ಯಾರಾದರೂ ಬಿದ್ದರೆ ಎದ್ದರೆ, ಟ್ರಾಫಿಕ್ ಆದರೆ, ಸೊ ಈ ರೀತಿಯ ಒತ್ತಡಗಳ ನಡುವೆ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಮುಕ್ತವಾಗಿ ನಾವು ಶ್ಲಾಘಿಸ್ತೀವಿ. ಆದರೆ ಆ ವರದಿಯನ್ನು ತಾವು ತಗೊಂಡು ಬೆಂಗಳೂರು ಅಭಿವೃದ್ಧಿ ಸಚಿವರು ಅದನ್ನು ಪರಿಶೀಲನೆ ಮಾಡಿ ಅದನ್ನು ರೆಕ್ಟಿಫೈ ಮಾಡಿ ಯಾವುದು ಸರಿ ಇದೆ ಏನಿದೆ ಅಂತಕ್ಕಂಥದ್ದು ಅದರ ಕಾಯಕಲ್ಪವನ್ನು ಮಾಡಬೇಕು. ಆದರೆ ಇಲ್ಲಿ ಯಾವುದೇ ರೀತಿಯ ಕೆಲಸಗಳು ಆಗ್ತಾ ಇಲ್ಲ. ಪ್ರದಕ್ಷಿಣೆ ಹಾಕ್ಬಿಟ್ಟು ಒಂದೆರಡು ಫೋಟೋ ಪೋಸ್ ಕೊಟ್ಟು ಹೋಗುವಂಥ ಕೆಲಸ ಆಗ್ತಾ ಇದೆಯೋ ಹೊರತು ಯಾವುದೇ ರೀತಿಯ ಗುರುತರವಾದ ಒಳ್ಳೆಯ ಕೆಲಸಗಳು ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇಲ್ಲ.